ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ ಸ್ಪಾರ್ಟನ್ಸ್ ಅಕಾಡೆಮಿ. ನಿಮಗೆಲ್ಲ ಗೊತ್ತಾಯಿದೆ, ನೆಕ್ಸ್ಟು August 7 KPTCLನ ಜೂನಿಯರ್ ಅಸಿಸ್ಟೆಂಟ್ಗೆ ಎಕ್ಸಾಮ್ ನಡೆಯೋದಿದೆ. ಸೊ ನಾವಿಲ್ಲಿ ಕೆಲವಷ್ಟು ಸಣ್ಣ ಸಣ್ಣ ವಿಡಿಯೋಸ್ ಮೂಲಕ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದಾಗಿ 1 ಅಥವಾ 2 ಕ್ವಶನ್ನು ಕರೆಂಟ್ ಮಿನಿಸ್ಟರ್ಸ್ ಏನಿದ್ದಾರೆ ಅವ್ರ ಮೇಲೆ ಕೇಳ್ತಾರೆ. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, ಮಿನಿಸ್ಟ್ರಿ ಆಫ್ ಪರ್ಸ್ನಲ್ ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಪೆನ್ಷನ್ಸ್ ಅಂತ ಹೇಳ್ತಾನೆ. ಸೊ ಇದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಅಂಡರಲ್ಲೇ ಇದೆ. ನೆಕ್ಸ್ಟು ಅಟಾಮಿಕ್ ಎನರ್ಜಿ, ಅದಾದ ನಂತರ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಸೊ ಈ 3 ನರೇಂದ್ರ ಮೋದಿ ಅವರ ಅಂಡರಲ್ಲೇ ಇರುತ್ತೆ. ಯಾವುದ್ಯಾವುದು? ಮಿನಿಸ್ಟ್ರಿ ಆಫ್ ಪರ್ಸ್ನಲ್ ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಪೆನ್ಷನ್ಸ್, ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ನಂತರ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಓಕೆನಾ? ನೆಕ್ಸ್ಟು ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಬರ್ತಾರೆ, ಅಂದರೆ ಮುಖ್ಯವಾದಂತಹ ಅಕೌಂಟ್ಗಳು ಯಾರ್ಯಾರ ಅಂಡರಲ್ಲಿ ಇರುತ್ತೆ ಅಂತ. ಅದರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಯಾರ ಅಂಡರಲ್ಲಿದೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬಂದು ರಾಜನಾಥ್ ಸಿಂಗ್ ಅಂಡರಲ್ಲಿದೆ. ಓಕೆನಾ? ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಯಾರ ಅಂಡರಲ್ಲಿದೆ? ಅಮಿತ್ ಶಾ. ನೆಕ್ಸ್ಟು ರೀಸೆಂಟಾಗಿ ಹೊಸದಾದಂಥ ಒಂದು ಮಿನಿಸ್ಟ್ರಿನ ಗೌರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಬೇಕಾದ್ರೆ ಅವರು ಎಕ್ಸಾಮಲ್ಲಿ ಈ ಥರನೂ ಕೇಳ್ಬೋದು, ರೀಸೆಂಟಾಗಿ ಒಂದು ಮಿನಿಸ್ಟ್ರಿನ ಆ್ಯಡ್ ಮಾಡಿದ್ದಾರೆ, ಯಾವ ಮಿನಿಸ್ಟ್ರಿ ಅಂತ. ಅದು ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಒಂದು ರೀಸೆಂಟಾಗಿ ಆ್ಯಡ್ ಆಗಿರೋವಂಥ ಒಂದು ಮಿನಿಸ್ಟ್ರಿ. ಸೊ ಇದರ ಒಂದು ಹೆಡ್ ಬಂದು ಅಮಿತ್ ಶಾ ಆಗಿರ್ತಾರೆ. ಅಮಿತ್ ಶಾ ಈಗೇನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಂದರೆ ಹೋಮ್ ಮಿನಿಸ್ಟ್ರು ಕರೆಂಟಲ್ಲಿ. ಓಕೆನಾ? ನೆಕ್ಸ್ಟು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಗೆ ನಿತಿನ್ ಗಡ್ಕರಿ ಅವರಾಗಿದ್ದಾರೆ. ಓಕೆನಾ? ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ನಿಮಗೆ ಗೊತ್ತೇ ಇದೆ, ಬಜೆಟು ಎಲ್ಲ ಗಮನಿಸ್ತಾ ಇರೋಂಥವ್ರು ಅವ್ರಿಗೆ ಗೊತ್ತಿರುತ್ತೆ. ಫೈನಾನ್ಸ್ ಮಿನಿಸ್ಟ್ರಿ ಯಾರು? ನಿರ್ಮಲಾ ಸೀತಾರಾಮನ್ ಅವರು. ಸೊ ಫೈನಾನ್ಸ್ ಮಿನಿಸ್ಟ್ರಿ ಜೊತೆಗೆ ಅವರು ಇನ್ನೊಂದು ಅಕೌಂಟ್ನ ಅವ್ರ ಅಂಡರಲ್ಲಿ ಇಟ್ಕೊಂಡಿದ್ದಾರೆ, ಅದು ಕಾರ್ಪೊರೇಟ್ ಅಫೇರ್ಸ್. ಸೊ ನಿಮಗೆ ಇಲ್ಲೇ ಗೊತ್ತಾಗುತ್ತೆ, ಫೈನಾನ್ಸ್ ಮತ್ತು ಕಾರ್ಪೊರೇಟ್ ಅಫೇರ್ಸ್ ಎರಡು ಆಲ್ಮೋಸ್ಟ್ ಸೇಮ್. ನಂತರ ನರೇಂದ್ರ ಸಿಂಗ್ ತೋಮಾರ್ ಅವರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಓಕೆನಾ? ಸೊ ಫ್ರೆಂಡ್ಸ್, ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದರೆ, ಸದ್ಯದ ಮಟ್ಟಿಗೆ ಇಂಟರ್ನ್ಯಾಷನಲ್ ಅಫೇರ್ಸು ತುಂಬ ಇಂಪಾರ್ಟೆಂಟು. ಜೊತೆಗೆ ಸುಬ್ರಹ್ಮಣ್ಯಂ ಜೈಶಂಕರ್ ಅವರು ತುಂಬ ಹೆಸರಲ್ಲಿದ್ದಾರೆ. ಸೊ ಅವರೇನಾದರೂ ಕ್ವಶನ್ ಕೇಳಿದ್ರು ಈ ಸಲ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಯಾರು ಅಂತ ಕೇಳ್ಬೋದು, ಅಥವಾ ಸುಬ್ರಹ್ಮಣ್ಯಂ ಜೈಶಂಕರ್ ಅವರು ರೀಸೆಂಟಾಗಿ ನ್ಯೂಸಲ್ಲಿದ್ದಾರೆ, ಸೊ ಅವರು ಯಾವ ಮಿನಿಸ್ಟ್ರಿನ ಇಟ್ಕೊಂಡಿದ್ದಾರೆ ಅಂತ ಕೇಳ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದರೆ ಬುಡಕಟ್ಟು ಸಮುದಾಯ ಅವ್ರದ್ದೇನಿರುತ್ತೆ, ಅದರ ಒಂದು ಖಾತೆ ಬಂದು ಅರ್ಜುನ್ ಮುಂಡಾ ರೆವಿಲಿಯನ್ಸ್ ಅಂತ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಓಕೆನಾ? ಸೊ ಇಲ್ಲಿ ಅರ್ಜುನ್ ಮುಂಡಾ ಅವರು ಒಂದು ಬುಡಕಟ್ಟು ಸಮುದಾಯದವರು. ಸೊ ಆದ್ದರಿಂದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ನೆಕ್ಸ್ಟು ಸ್ಮೃತಿ ಇರಾನಿ ಅವರು ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಓಕೆನಾ? ಅದರ ಜೊತೆಗೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಸೊ ಇಲ್ಲಿ ನೀವು ಯಾವ ಥರ ನೆನ್ಪಿಟ್ಕೋಬೋದು, ವಿಮೆನ್ನು ಜೊತೆಗೆ ಅದನ್ನು ಉಲ್ಟಾ ಮಾಡಿ ಬರೆದ್ರೆ ಮೈನಾರಿಟಿ. ಆ ಥರ ನಿಮಗೆ ಅನುಕೂಲ ಆಗೋ ಥರ ನೀವು ನೆನ್ಪಿಟ್ಕೋಬೋದು. ಓಕೆನಾ? ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಪಿಯೂಷ್ ಗೋಯಲ್. ಜೊತೆಗೆ ಕಾಮರ್ಸು ಸೀನೇ ಇದೆ. ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಕನ್ಸ್ಯೂಮರ್ಸ್ ಆ್ಯಂಡ್ ಕಾಮರ್ಸ್ ಎರಡೂ ಸಹ ಪಿಯೂಷ್ ಗೋಯಲ್. ಅದರ ಜೊತೆಗೆ ಟೆಕ್ಸ್ಟೈಲ್ಸ್. ಓಕೆನಾ? ಸೊ ಈ 3 ಖಾತೆ ಯಾರು? ಪಿಯೂಷ್ ಗೋಯಲ್ ಅವರು ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಶ್ರೀ ಧರ್ಮೇಂದ್ರ ಪ್ರಧಾನ್ ಯಾವುದ್ರಲ್ಲಿದ್ದಾರೆ? MSME ಎಲ್ಲ ನೀವು ಕೇಳ್ತಾ ಇರ್ತೀರ, ಎಂಟರ್ಪ್ರೆನ್ಯೂರ್ದು. ಸೊ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರೆನ್ಯೂರ್ಶಿಪ್, MSDE, ಜೊತೆಗೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಧರ್ಮೇಂದ್ರ ಪ್ರಧಾನ್. ಓಕೆನಾ? ನಂತರ ಪ್ರಹ್ಲಾದ ಜೋಶಿ ಅವರು ಕರ್ನಾಟಕದವರು. ಸೊ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಅವರಿಗೆ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳೋದಾದರೆ, ಈ ಸಲ ಇಂಪಾರ್ಟೆಂಟು ಜೈಶಂಕರ್ ಅವ್ರನ್ನ ಕೇಳ್ಬೋದು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು.
ಅಥವಾ ಕರ್ನಾಟಕದವರು ಅಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳ್ಬೋದು. ಸೊ ಅವ್ರಿಗೆ 3 ಖಾತೆ ಇದೆ. ಯಾವುದಾದ್ರು ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಕೋಲ್, ಮಿನಿಸ್ಟ್ರಿ ಆಫ್ ಮೈನ್ಸ್. ಓಕೆನಾ, ಇಷ್ಟು. ನೆಕ್ಸ್ಟು ಶ್ರೀ ನಾರಾಯಣ್ ತಾತೋ ರಾಣೆ, ಇವ್ರಿಗೆ MSME ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. MSME ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ನಾರಾಯಣ್ ತಾತೋ ರಾಣೆ ಅವರಾದರೆ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟು ಆ್ಯಂಡ್ ಎಂಟರ್ಪ್ರೆನ್ಯೂರ್ಶಿಪ್ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರಾಗಿರ್ತಾರೆ. ನಂತರ MSME ಆದರೆ ನಾರಾಯಣ್ ತಾತೋ ರಾಣೆ ಅವರಾಗಿರ್ತಾರೆ. ನಂತರ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಆಯುಷ್ ಅಂತ ಅಂತಾರೆ, ಅಂದರೆ ಮಿನಿಸ್ಟ್ರಿ ಆಫ್ ಆಯುಷ್. ಸೊ ಇದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮಿನಿಸ್ಟ್ರಿ ಆಫ್ ಆಯುಷ್ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಮಿನಿಸ್ಟ್ರಿ ಆಫ್ ಆಯುಷ್ನ ಮಿನಿಸ್ಟರ್ ಯಾರು ಅಂದರೆ ಶ್ರೀ ಸರ್ಬಾನಂದ ಸೋನೋವಾಲ್. ಓಕೆನಾ. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತಂದರೆ ಡಾಕ್ಟರ್ ವೀರೇಂದ್ರ ಕುಮಾರ್. ಅದಾದ ನಂತರ ಶ್ರೀ ಗಿರಿರಾಜ್ ಸಿಂಗ್ ಅವರಿಗೆ ರೂರಲ್ ಡೆವಲಪ್ಮೆಂಟು ಮತ್ತು ಪಂಚಾಯತಿ ರಾಜ್. ಸೊ ಎರಡೂ ಗಿರಿರಾಜ್ ಸಿಂಗ್ ಅವರಾಗಿರ್ತಾರೆ. ನೆಕ್ಸ್ಟು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಸಿವಿಲ್ ಏವಿಯೇಷನ್, ನಂತರ ಸ್ಟೀಲ್. ಓಕೆನಾ. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ರೈಲ್ವೇಸು ಶ್ರೀ ಅಶ್ವಿನಿ ವೈಷ್ಣವ್, ರೈಲ್ವೇಸ್ ಕಮ್ಯುನಿಕೇಷನ್ಸ್. ನಂತರ MEIT ಅಂತ ಹೇಳ್ತಾರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಶ್ವಿನಿ ವೈಷ್ಣವ್ ಆಗಿದೆ. ಸೊ ಶ್ರೀ ಪಶುಪತಿ ಕುಮಾರ್ ಪಾರಸ್ ಅವರು ಫುಡ್ ಪ್ರಾಸೆಸಿಂಗ್ ಆ್ಯಂಡ್ ಇಂಡಸ್ಟ್ರಿ, ಇದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಫುಡ್ ಪ್ರಾಸೆಸಿಂಗ್ ಆ್ಯಂಡ್ ಇಂಡಸ್ಟ್ರಿ ಇದು ಪಶುಪತಿ ಕುಮಾರ್ ಪಾರಸ್ ಅವರಾಗಿದ್ದಾರೆ. ಅಥವಾ ನೆಕ್ಸ್ಟು ಇದು ಒಂದು ಇಂಪಾರ್ಟೆಂಟು, ಶ್ರೀ ಕಿರಣ್ ರಿಜಿಜು ಅವರು ನ್ಯೂಸಲ್ಲಿದ್ದರು. ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಯಾರು? ಶ್ರೀ ಕಿರಣ್ ರಿಜಿಜು. ನಂತರ ಜಲ್ಶಕ್ತಿನೂ ಸಹ ತುಂಬ ನ್ಯೂಸಲ್ಲಿತ್ತು, ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅಂತ. ಸೊ ನೆಕ್ಸ್ಟು ಶ್ರೀ ರಾಜ್ಕುಮಾರ್ ಸಿಂಗ್, ಮಿನಿಸ್ಟ್ರಿ ಆಫ್ ಪವರ್. ನಂತರ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ, MNRE ಅಂತ ಹೇಳ್ತಾರೆ. ನಂತರ ಶ್ರೀ ಹರ್ದೀಪ್ ಸಿಂಗ್ ಪುರಿ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಸೊ ಇವೆಲ್ಲ ನೀವು ಒಂದು ಸಲ ಕಣ್ಣಾಡಿಸಿರಿ, ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ನಾನು ಇಂಪಾರ್ಟೆಂಟ್ ಇರೋ ಅಂಥವು ಹೇಳಿದ್ದೀನಿ. ಬಟ್ ಯಾವುದಕ್ಕೂ ಎಲ್ಲ ಓದಿರಲಿ, ಮಿಸ್ ಮಾಡೋದು ಬೇಡ. ಶ್ರೀ ಮನ್ಸುಖ್ ಮಾಂಡವಿಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಭೂಪೇಂದ್ರ ಯಾದವ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಬಂದು ಮಹೇಂದ್ರನಾಥ್ ಪಾಂಡೆ ಅವರಾಗಿದ್ದಾರೆ. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ, ಡೈರಿಂಗ್, ಇದು ಪರ್ಷೋತ್ತಮ್ ರೂಪಾಲ ಅಂತ. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಕಲ್ಚರ್, ಟೂರಿಸಮ್, ನಾರ್ತ್ ಈಸ್ಟರ್ನ್ ರೀಜನ್. ಇಷ್ಟೂ ಈಗ ನೋಡಿ, ನಾರ್ತ್ ಈಸ್ಟರ್ನ್ ರೀಜನ್ನಲ್ಲಿ ಒಂದು ಕಲ್ಚರ್ ಇದೆ, ಆ ಕಲ್ಚರ್ನ ನೋಡೋದಕ್ಕೋಸ್ಕರ ನಾವು ಅಲ್ಲಿಗೆ ಟೂರಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ಕರ್ಕೊಂಡೋಗೋದು ಯಾರು? ಕಿಶನ್ ರೆಡ್ಡಿ. ಈ ಥರ ನೀವು ಒಂದು ಕತೆ ಥರ ನೆನ್ಪಿಟ್ಕೋಬೋದು. ಓಕೆನಾ. ನೆಕ್ಸ್ಟು ಶ್ರೀ ಅನುರಾಗ್ ಸಿಂಗ್ ಠಾಕೂರ್, ಇವರು ಇಂಪಾರ್ಟೆಂಟು. ಮುಂಚೆ ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲಿದ್ದರು, ಅಂದರೆ ಅವ್ರಿಗೆ ನಿರ್ಮಲಾ ಸೀತಾರಾಮ್ ಅಂಡರಲ್ಲಿ ವರ್ಕ್ ಮಾಡ್ತಾಯಿದ್ರು. ಬಟ್ ಈಗ ಅವ್ರಿಗೆ ಒಂದು ಸಪ್ರೇಟ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್. ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಹೇಳ್ತಾರೆ. ಇಂಡಿಪೆಂಡೆಂಟ್ ಚಾರ್ಜಲ್ಲಿ ಇವರಿಬ್ಬರು ಇಂಪಾರ್ಟೆಂಟ್ ಆಗ್ತಾರೆ. ಒಂದು ಶ್ರೀರಾವ್ ಇಂದರ್ಜಿತ್ ಸಿಂಗ್ ಅಂತ, ಇವರಿಗೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನು ಜೊತೆಗೆ ಮಿನಿಸ್ಟ್ರಿ ಆಫ್ ಪ್ಲ್ಯಾನಿಂಗು ಇವೆರಡು ಕೊಡ್ತಾರೆ. ಅಂದರೆ ಪ್ಲ್ಯಾನಿಂಗ್ ಯಾವಾಗ ಮಾಡ್ಬೋದು? ಸ್ಟ್ಯಾಟಿಸ್ಟಿಕ್ಸ್ ಇದ್ದಾಗ ಮಾಡ್ಬೋದು. ಸ್ಟ್ಯಾಟಿಸ್ಟಿಕ್ಸು ಮತ್ತು ಪ್ಲ್ಯಾನಿಂಗ್ ಅಂತ ಬಂದಾಗ ಇಂದರ್ಜಿತ್ ಸಿಂಗ್ ಅವರು ಆಗಿರ್ತಾರೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜೊತೆಗೆ ಅರ್ಥ ಸೈನ್ಸಸ್ ಅಂತ. ಸೊ ಸೈನ್ಸಲ್ಲಿ ಎರಡೂ ಬಂದಾಗ ಜಿತೇಂದ್ರ ಸಿಂಗ್ ಅವರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ನೀವು ಈ ಒಂದು ವಿಡಿಯೋನ ನೀವು ಇನ್ನೊಂದು 2 ಸಲ ಕೇಳಿದಾಗ ನಿಮಗೇ ಪಕ್ಕ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ 1 or 2 ಕ್ವಶನ್ಸ್ ಮಾತ್ರ ಕಂಪಲ್ಸರಿ ಕೇಳಿರ್ತಾರೆ. ಅಂದರೆ ಯಾರೋ ಮಿನಿಸ್ಟರ್ಸ್ ಇದ್ದಾರೆ ಅಂತ, ಈದರ್ ಅವರು ಹೆಸರು ಕೊಟ್ಟು ಇವರು ಯಾವ ಮಿನಿಸ್ಟ್ರಿ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು, ಇಲ್ಲಾಂದರೆ ಯಾವ ಆ ಮಿನಿಸ್ಟ್ರಿ ಹೆಸರು ಕೊಟ್ಟು ಯಾರು ಮಿನಿಸ್ಟರ್ ಅಂತ ಕೇಳ್ಬೋದು.
ಒನ್ ಆರ್ 2 ಕ್ವಶನ್ಸ್ ಮಾತ್ರ ಪಕ್ಕ ಇರುತ್ತೆ. ಸೊ ಈ ವಿಡಿಯೋನ ಬೇಕಾದ್ರೆ ಇನ್ನೂ ಒಂದು 2 ಸಲ ಕೇಳಿ ನೋಡಿ. ಸೊ ದಟ್ 1 or 2 ಮಾರ್ಕ್ಸ್ ಮಾತ್ರ ಪಕ್ಕ ಇರುತ್ತೆ. ಇದೇ ಥರ ನಿಮಗೆ ಅನುಕೂಲ ಆಗೋ ಥರ ಸಣ್ಣದಾಗಿ ಮೇನ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ನಿಮಗೆ ಡೆಲಿವರ್ ಮಾಡ್ತೀವಿ. ಫಾಲೋ ಆಗಿ, ಬೇರೆಯವರಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.